ಸೊ ಸೆನ್ಸರ್ ಪ್ರಾಬ್ಲಮ್ ಕೇಳಿದ್ದಕ್ಕೆ O2 ಸೆನ್ಸರ್ ಬರುತ್ತೆ ಎಕ್ಸಾಸ್ಟಲ್ಲಿ, ಸೊ ಅದು ಹೋಗಿದೆ ಅಂತ ಹೇಳಿದ್ರು. ಅದಿಲ್ಲ, ರೀಫಂಡ್ ಆಗುತ್ತದು. ಸೊ ಆಫ್ಟರ್ 1 month ಬ್ಯಾಕ್ ಟು ದ ರೋಡ್ಸ್ ಅಗೈನ್ ಬೇಬಿ. 1 ತಿಂಗಳು ಬಿಟ್ಟಿದ್ನಲ್ಲ ಗುರುವೇ ಇದನ್ನು. ನೋಡಿ, ಏನೇ ಆಗಲಿ, ವಸ್ತು ಆಗಲಿ ಮನುಷ್ಯ ಆಗಲಿ, ಇಷ್ಟಪಟ್ಟು ತೊಗೊಂಡ್ಮೇಲೆ ಬಂದಮೇಲೆ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ರಿಪ್ ಯುವರ್ ಆ್ಯಸ್ ಆಫ್. ಈಗ ಅದೇ ಆಗಿದ್ದು, ಇದನ್ನು ನೆಗ್ಲೆಕ್ಟ್ ಮಾಡಿದೆ. ಓ ಮೈ ಗಾಡ್, ವಾಟ್ ಇಸ್ ದ ಇಶ್ಯೂ? A few moments later. ನೀನು ಹೋಗಿರೋ, ನಾನು ಬರ್ತೀನಿ ಮತ್ತೆ. ನೋಡಿ, ಇಲ್ಲೇನೋ ಸರ್ವರ್ ಇಶ್ಯೂ ಪ್ರಾಬ್ಲಮ್ ಮತ್ತೆ. ಹಾಂ, ಅಯ್ಯೋ ಏನು ಗುರುವೇ ಇದು, ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ ಕೊಡೋದು ಬಿಟ್ಟು ಈ ನನ್ನ ಮಕ್ಕಳು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಕಂಪ್ಲೀಟ್ ಡೇ ಇಲ್ಲೇ ವೇಸ್ಟ್ ಆಯಿತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಮತ್ತೆ ಇದೊಂದು ಛೇ, ಪವರ್ ಡೆಲಿವರಿ ಎಲ್ಲ ಈಗ ಚೆನ್ನಾಗಿದೆ, ಬಟ್ ಮತ್ತೆ ವ್ಯಾಲ್ವ್, ಇದು ಆ್ಯಕ್ಚುಲಿ ವ್ಯಾಲ್ವ್ ಇಶ್ಯೂ ಅಲ್ಲ, ಲೈಕ್ ಫ್ಯೂಲ್ ಇಂಜೆಕ್ಟ್ರ್ ಇದೆಯಲ್ವಾ, ಅದರ ಸೆನ್ಸರ್ ಆನ್ ಆಗಿದೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಸರ್ ಸರ್ ಇದು ಸೆನ್ಸರ್ ಆನ್ ಆಗೇ ಇದೆ, ರನ್ನಿಂಗಲ್ಲೂ ಆನ್ ಆಗೇ ಇರ್ತಿದೆ, ಆಫ್ ಆಗ್ತಿಲ್ಲ. ಮತ್ತದು ಶಾಕ್ ಅಬ್ಸರ್ವರ್ದು ಹೇಳಿದ್ದೆ, ಅದು ಏನೂ ಮಾಡಲಿಲ್ಲ. ಇದು ನೋಡಿ, ಇದು ಪ್ರೊಟೆಕ್ಟರ್ ಇದೆಯಲ್ವಾ, ಇದು ಎಕ್ಸಾಸ್ಟಿಗೆ ಟಚ್ ಆಗ್ತಿದೆ. Oh my god, I'm done with this thing. ಹೋಗ್ತಾನೆ ಇಲ್ವಲ್ಲ ಸರ್, ಸೆನ್ಸರ್ ಆನ್ ಆಗೇ ಇದೆ.
ಸೆನ್ಸರ್ ಪ್ರಾಬ್ಲಮ್ ಕೇಳಿದ್ದಕ್ಕೆ O2 ಸೆನ್ಸರ್ ಬರುತ್ತೆ ಎಕ್ಸಾಸ್ಟಲ್ಲಿ, ಸೊ ಅದು ಹೋಗಿದೆ ಅಂತ ಹೇಳಿದ್ರು. ಒಟ್ಟಿಗೆ ಎಲ್ಲ ಚೆಕ್ ಮಾಡಿ ಬಿಲ್ ಮಾಡೋದ್ರ ಬದಲು ಏನು ಮಾಡ್ತಿರ್ತಾರೋ. ಓಕೆ ಫೈನ್. ನೆಕ್ಸ್ಟ್ 1000 ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಮಾಡಬೇಕಾದಾಗ ಚೇಂಜ್ ಮಾಡಿಸ್ಕೊಳ್ಳಿ, ಪ್ರಾಬ್ಲಮ್ ಏನು ಬರೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ನಾ 1000 ಕಿಲೋಮೀಟ್ರು ಓಡಿಸೋಷ್ಟರಲ್ಲಿ ಸೊ ಟೋಟಲ್ ಬಿಲ್ ಈಗ 40,000 ಮಾಡಿದರು. ಅದರಲ್ಲಿ ಡಿಸ್ಕೌಂಟ್ ಅಂತ ಕೇಳಿದ್ದಕ್ಕೆ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಇಟ್ಸ್ ಅರೌಂಡ್ 36,200. ನೋಡಿ, ನಾವು ಯಾವುದನ್ನೇ ಆಗಲಿ ಏನು ಇಷ್ಟಪಟ್ಟು ತೊಗೋತೀವೋ ಅಥವಾ ಇಷ್ಟಪಟ್ಟು ಇರಿಸ್ಕೊಳ್ತೀವೋ, ನಮ್ಮ ಜೊತೆ ಪಡ್ಕೊಳ್ತೀವೋ, ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ರಿಪ್ ಯುವರ್ ಆ್ಯಸ್ ಆಫ್. ಅದಕ್ಕೆ ನಾನು ಹಿಮಾಲಯನ್ ತೊಗೊಂಡ್ಮೇಲೆ ಇದನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಏನು ಅದರಲ್ಲಿ ಕಂಫರ್ಟ್ ಅಲ್ವಾ, ಹಿಮಾಲಯನಲ್ಲಿ ತುಂಬ ಕಂಫರ್ಟು, ಇದರಲ್ಲಿ ಬ್ಯಾಕ್ ಪೈನ್ ಬರುತ್ತೆ. ಬಟ್ ಆದರೂ ನನಗೆ ಅಡ್ಜಸ್ಟ್ ಈ ಸಿಟ್ಟಿಂಗ್ ಪಾಶ್ಚರಿಂದ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಹಿಮಾಲಯನ್ ತೊಗೊಳೋದಕ್ಕೂ ಮೊದಲು. ಎಷ್ಟೇ ದೂರ ಇರಲಿ, ಎಷ್ಟೇ ಕಿಲೋಮೀಟರ್ಸ್ ಇರಲಿ, ತುಂಬ ಲಾಂಗ್ ಡ್ರೈವ್ಸ್ ಮಾಡಿದ್ದೀನಿ ಇದರಲ್ಲೇ. ಸೊ ನಂಗೆ ಬಾಡಿ ಪೈನ್ ಅದೆಲ್ಲ ಏನೂ ಅನಿಸ್ತಿರ್ಲಿಲ್ಲ. ಹಿಮಾಲಯನ್ ತೊಗೊಂಡ್ಮೇಲೆ ಆ ಸಿಟ್ಟಿಂಗ್ ಪಾಶ್ಚರ್ ಕಂಫರ್ಟ್, ಪ್ಯೂರ್ಲಿ ಕಂಫರ್ಟ್. ಸೊ ಅದ್ರಾಗೆ ಅಡ್ಜಸ್ಟ್ ಆಗೋಯ್ತು ಬಾಡಿ. ಇದು ಬೇಡ ಅಂತ ನಿಲ್ಲಿಸಿ, ಕಂಫರ್ಟ್ ಇಲ್ಲ, ಪೇಯ್ನ್ ಬರುತ್ತೆ ಅಂಥೇಳಿ ನಾನು ನೆಗ್ಲೆಕ್ಟ್ ಮಾಡಿದೆ. ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಐ ಪೇಯ್ಡ್ 36,000. ಓಕೆ, ಕಾಮ್ ಡೌನ್. ಈಗ 80 ಅಬೋವ್ ಹೋಗೋಗಿಲ್ಲ. 1000 ಕಿಲೋಮೀಟರ್ ರೆಸ್ಟ್ರಿಕ್ಷನ್ ಆಸ್ ಅ ನ್ಯೂ ಬೈಕ್. ಶೋರೂಮಿಂದ ಹೊಸ ಬೈಕ್ ತೊಗೊಂಡಾಗ ಹೇಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೋ ಹಾಗೆ ಸೇಮ್ ರೆಸ್ಟ್ರಿಕ್ಷನ್ಸ್. ಇದೆಲ್ಲ ಆಗಿದ್ದು ಜಸ್ಟ್ ಒನ್ ಥಿಂಗ್, ಕೂಲೆಂಟ್ ವ್ಯಾಲ್ವ್ ಏನಿದೆಯೋ ಆ ವ್ಯಾಲ್ವ್ ರಬ್ಬರು ಏನು ಹೀಟಿಗೆ ಬ್ರೇಕ್ ಆಗಿಬಿಡುತ್ತೆ. ಇಂಜಿನ್ ಹೀಟು ಮತ್ತು ಕೋಲ್ಡ್ ಕ್ಲೈಮೇಟು, ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾ ಇರುತ್ತಲ್ವ, ಅದರಿಂದ ವೇರಿಯೇಷನ್ಗೆ ಕ್ರ್ಯಾಕ್ ಬಂದುಬಿಡುತ್ತೆ. ಆ ಕ್ರ್ಯಾಕ್ ಬಂದು ಕಂಪ್ಲೀಟ್ ಕೂಲೆಂಟ್ ಇಂಜಿನ್ ಸಕ್ ಮಾಡಿಕೊಂಡು ಅದರಿಂದ ಬೋರ್ ಹಾಳಾಗಿದೆ, ವ್ಯಾಲ್ವ್ಸ್ ಆ್ಯಂಡ್ ಕ್ಯಾಮ್ ಶಾಫ್ಟ್ ಬರುತ್ತೆ. ಬೇರೆ ಗಾಡಿಗಳಲ್ಲೆಲ್ಲ ನಿಮಗೆ ಲೈಕ್ ಬಿಲೋ ಇದು ಬಿಟ್ಟು ಬೇರೆ ಗಾಡಿಗಳಲ್ಲಿ ನಿಮ್ಮ ಹೈಯರ್ CC ಎಲ್ಲ ವೆಹಿಕಲ್ಸ್ ಬೇಡ, ನಿಮ್ಗೆ 300 CC ಬೇರೆ ಯಾವ ವೆಹಿಕಲ್ಸ್ ತೊಗೊಂಡ್ರೆ ನಿಮಗೆ ಸಿಂಗಲ್ ಕ್ಯಾಮ್ ಶಾಫ್ಟ್ ಬರುತ್ತೆ. ಇದರಲ್ಲಿ 2 ಕ್ಯಾಮ್ ಶಾಫ್ಟು. ಆ ಕ್ಯಾಮ್ ಶಾಫ್ಟು ಬೆಂಡಾಗಿ ಹೋಗಿದೆ, ಅದೆಲ್ಲ ಫೋಟೋ ಹಾಕ್ತೀನಿ ನೋಡಿ. ಅದು ಬೆಂಡಾಗಿ ಅದರಲ್ಲಿರೋ ಫಿಂಗರ್ಸು ಮುರಿದೋಗಿದೆ. ಅದು ಹೇಗೆ ಓಡ್ತಿತ್ತು ಅಂತ ನನಗೂ ಅರ್ಥ ಆಗ್ತಿಲ್ಲ. ಪಾರ್ಟ್ ಡೆಲಿವರಿನಲ್ಲಿ ಡಿಫ್ರೆನ್ಸ್ ಏನೂ ಕಾಣಿಸ್ಲಿಲ್ಲ ನನಗೆ, ಪರ್ಫಾರ್ಮೆನ್ಸಲ್ಲೂ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ, ಬಟ್ ಸೌಂಡ್ ಬರ್ತಿತ್ತು. ನಾನೆಲ್ಲೋ ಟೆನ್ಷನರ್ ಪ್ರಾಬ್ಲಮ್ ಆಗಿರುತ್ತೆ ಆರಲ್ಸ್ ಟೈಮಿಂಗ್ ಚೈನ್ ಹೋಗಿರುತ್ತೆ ಅಂತ ಅಂದ್ಕೊಂಡೆ, ಬೋರೇ ಹೋಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ಸ್ಪೇರ್ ಪಾರ್ಟ್ಸ್ ಎಲ್ಲ ನೋಡಿ ನನಗೆ ಒಂದು ಅಪ್ರಾಕ್ಸಿಮೇಟ್ ಕಾಸ್ಟ್ ಬಂದ್ಬಿಟ್ಟಿತ್ತು ನನಗೆ 40,000 ಹತ್ತಿರ ಆಗುತ್ತೆ ಅಂತ. ಆಯಿತು, ಅದಷ್ಟೇ ಆಯಿತು. ಇರಲಿ, ಬೈಕ್ ಮೇಲೆಲ್ಲ ಇಷ್ಟೆಲ್ಲ ಅಮೌಂಟ್ ಸ್ಪೆಂಡ್ ಮಾಡೋದಕ್ಕೆ ಯಾವುದೇ ರೀತಿ ಬೇಜಾರಿಲ್ಲ, ರಿಗ್ರೆಟ್ಸ್ ಅನ್ನೋದಂತೂ ಮೊದಲೇ ಇಲ್ಲ. ಬೇರೆದ್ರ ಮೇಲೆಲ್ಲ ಖರ್ಚು ಮಾಡಿದ್ರೆ ನನಗೆ ಬೇಜಾರಾಗುತ್ತೆ, ಬಟ್ ನಾಟ್ ಆನ್ ಬೈಕ್ಸ್. ಸೊ ಬ್ಯಾಕ್ ಆನ್ ದ ರೋಡ್ಸ್ ಅಗೈನ್ ಆಫ್ಟರ್ 1 month. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.